अखिल कर्नाटक भूमि समाज विदोदेश कल्याण संघ की राज्य इकाई के अध्यक्ष लक्ष्मण विठोबा, भूमि संघ के राज्य कोषाध्यक्ष सिद्धराम भूमि समाज राज्य सरकारी कर्मचारी संघ के राज्य अध्यक्ष शिवराव भूवी ने आज शहर के पत्रिका भवन में पत्रकारों से बात करते हुए कहा कि सरकार को झूठ बोलकर भूमि समाज के प्रमाण पत्र हासिल कर रहे हैं। उन्होंने दावा किया कि असल भूमि समाज को इससे परेशानी का सामना करना पड़ रहा है। कैमरामैन पपुराज का कवरेज। ಅಲ್ಲಿಂದ ತನಿಖೆ ಸ್ಟಾರ್ಟ್ ಆಗಿದೆ. ಅಲ್ಲಿ ತನಿಖೆಯಾಗಿ ಸುಮಾರು ಸರ್ಕಾರಿ ಆದೇಶಗಳು ನಂಬರವಾಗಿ ಸುಮಾರು ಆದೇಶಗಳು, ಒಂದು 10 ಆದೇಶಗಳಾಗಿವೆ ಇಲ್ಲಿವರೆಗೂ. ಮತ್ತು ಮಾಹಿತಿ ಹಕ್ಕಿನಲ್ಲಿ ಸುಮಾರು ಕೇಳಿದ್ದಾರೆ. ಭೂಮಿಗಳಂದ್ರೆ ಯಾರು, ಪಲ್ಲಕ್ಕಿ ಮೀಣೆ ಬರುವವರು ಎಲ್ಲ ತಹಸೀಲ್ದಾರ್ ಡಿಸಿಗಳು ಸಹಿತ ಬರವಣಿಗೆ ನೀಡಿದ್ದಾರೆ. ನಮಗೆ ದಾಖಲೆಗಳಿವೆ. ಇದೆಲ್ಲರೂ ಇದ್ದಾದರೂ ನಮಗೆ ಅನೇಕ ವಿದ್ಯಾರ್ಥಿಗಳಿಗೆ, ನೌಕರಸ್ಥರಿಗೆ ಮತ್ತು ನಿಜವಾಗ್ಲೂ ಹೇಳ್ತೀನಿ, ಸಣ್ಣ ಸಣ್ಣ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ. ಏನೋ ಇಂಜಿನಿಯರಿಂಗ್ ಸೀಟ್ ಹಾಕಿರ್ತಾರೆ, ಏನೋ ಓದಿರ್ತಾರೆ, ಅಲ್ಲಿ ಹೋಗಿದ ತಕ್ಷಣ ಕೌನ್ಸಿಲಿಂಗ್ ಸರ್ಟಿಫಿಕೇಟ್ ಇದಾಗ್ತದೆ. ವಾಪಸ್ ಮನೆಗೆ ಅವ್ರಿಗೆ ಎಷ್ಟೋ ಮನೆ ಕುಂತಾರೆ. ಇವತ್ತು ಇಷ್ಟು ಡಾಕ್ಟರ್ ಆಗಿದ್ದಾರೆ, ಅವ್ರಿಗೆ ಇದು ಸಿಗ್ತಾ ಇಲ್ಲ, ಸೀಟ್ ಸಿಗ್ತಾ ಇಲ್ಲ. BMS ಎಷ್ಟೋ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ರಾತ್ರಿ ಹಗಲು. ಇವತ್ತು ನಮ್ಮ ಸಮುದಾಯ ಏನೋ ಬೆಳಕಿಗೆ ಬರ್ತಾ ಇರೋದು ಅಂದ್ರೆ ನಾವು ಇಷ್ಟೆಲ್ಲ ಆದೇಶಗಳು ಹಾಕ್ಸಿದ್ವಿ ತಹಸೀಲ್ದಾರ್ಗಳಿಗೆ, DC ಸಾಹೇಬರಿಗೆ, ಇವ್ರು ಎಲ್ಲರಿಗೂ ಮನವಿ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲರೂ ಕೊಡ್ತಾರೆ. ಒಂದು ತಹಸೀಲ್ದಾರ್ ಬದಲಾವಣೆ ತಕ್ಷಣ ಮತ್ತೆ ತಹಸೀಲ್ದಾರ್ ಬರ್ತಾರೆ, ಅವ್ರಿಗೆ ನಾವು ಮತ್ತೆ ಮನವಿ ಮಾಡ್ತೀವಿ. ಈ ಯಾವ ಮಧ್ಯಸ್ಥಿತಿ ಇದೆ ನಮ್ಗೆ ಅರ್ಥ ಆಗ್ತಾರೆ. ಅಂತ ಸಮಸ್ಯೆ ಇದು. ಒಬ್ಬ ತಹಸೀಲ್ದಾರ್ ಬರ್ತಾನೆ, ನಾವು ಅವ್ರಿಗೆ ಹೋಗಿ ಅಪ್ರೋಚ್ ಆಗಬೇಕು, ಒಂದು ಜಾತಿ ಪ್ರಮಾಣ ಪತ್ರ ಹಾಕಿದ ತಕ್ಷಣ ರಿಸೆಕ್ಟ್ ಮಾಡ್ತಾರೆ. ನೀವು ಯಾರು ಒಟ್ಟರೆ ಅಂತ ನಾವು ಇಲ್ಲಿ ನಾವು ಬೋವಿ ಅಂತ ನಾವು ಅಲ್ಲ, ಒಟ್ಟರಿಗೆ ಬೋವಿ ಅಂದ್ರೆ ಒಟ್ರೆ. ಅವ್ರಿಗೆ ಏನೂ ಇಲ್ಲ, ಆಧಾರ ಇಲ್ಲ. ನಮ್ಮಲ್ಲಿ ಆಧಾರ ಇಲ್ಲ. ನಾವೆಲ್ಲ ಆಧಾರ ತೋರಿಸ್ತಾ ಇದ್ದೀವಿ. ಆದರೂ ಸಹಿತ ತಹಸೀಲ್ದಾರ್ಗಳು ಒಂದು 4 ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತೆ ಬಂದ್ ಮಾಡ್ತಾರೆ. ಅಂದ್ರೆ ನಾವು ಒಂದು ಯಾವುದೋ ಒಂದು ಸಣ್ಣ ಘಟನೆ ಆದ್ರೆ ಎಷ್ಟೆಷ್ಟೋ TV ಮಾಧ್ಯಮದ ಹಾಕಿದ್ದು ಎಷ್ಟೋ ದೊಡ್ಡ ಮಾಡ್ತಾರೆ. ಅದನ್ನ ನಮ್ಗೆ ಇಷ್ಟು ನಾವು ಸುಮಾರು ಒಂದು ನನ್ನ ಅನಿಸಿದ ಒಂದು 10-15 ಕೇಸ್ ಇವತ್ತು ಜೈಲಿಗೆ ಹೋಗಿ ಬಂದಾರೆ ನಮ್ಮ ಶಿಕ್ಷಕರು, ನಮ್ಮ ಸಮಾಜದವರು. ಅವ್ರಿಗೆ ಇವತ್ತಿಗೂ 1946ರಲ್ಲಿ ಮೈಸೂರು ಮಹಾರಾಜರ ಸರ್ಕಾರಿ ರಾಜ್ಯ ಪತ್ರದ ಅಧ್ಯಕ್ಷರಯ್ಯ ಒಡ್ಡರ್ ಸಮುದಾಯದವರು 1944ರ ದಾವಣಗೆರೆ ಉತ್ತಮ ಸಮ್ಮೇಳನದಲ್ಲಿ ಮೇರೆಗೆ 1946ರಿಂದ ಒಡ್ಡರ್ ಸಮುದಾಯನು ಒಡ್ಡದಿಂದ ಭೂಯಿ ಎಂಬ ಪದವನ್ನು ಸರ್ಕಾರಿ ಆದೇಶ ಮಾಡಿಕೊಂಡಿದ್ದರು. ಇತ್ತೀಚಿನ ಕೆಲವು ವರ್ಷಗಳಿಂದ ಭೂಯಿ ಎಂದಿರುವ ಪದವನ್ನು ಮತ್ತೆ ಭೂಯಿ ಎಂಬುದನ್ನು ಮೂಲ ಜಾತಿಯ ಪದವನ್ನು ಬಳಸುತ್ತಿದ್ದಾರೆ. ಇದು ಸಾಂವಿಧಾನಿಕವಾಗಿ ಒಡ್ಡರ್ ಸಮುದಾಯದವರು ರಾಜಕೀಯ ಪ್ರಭಾವ ಮತ್ತು ಸ್ವಾಮಿಗಳ ಪ್ರಭಾವದಿಂದ ನಮ್ಮ ಮೂಲ ಭೂಯಿ ಪದಗಳಾದ ಭೂಯಿ ಪದವನ್ನು ಬಳಸುತ್ತಿದ್ದಾರೆ. ಸುಳ್ಳು ಜಾತಿ ಪದವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ನಮಗೆ ಬಹಳ ತೊಂದರೆಯಾಗುತ್ತಿದೆ. ಮೂಲ ಭೂಯಿಗಳು ನಾವಾಗಿದ್ದೇವೆ. ಬೀದರ್ನಲ್ಲಿ ಬೀದರ್ನಲ್ಲಿ ನಾವು ಸುಮಾರು 200-300 ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ. ಭೂಯಿ ಕೃಷಿ ಅಂತೇಳಿ ಸುಮಾರು 200-300 ವರ್ಷಗಳ ದಾಖಲೆ ಇಲ್ಲಿ ಸರ್ಕಾರಿ ದಾಖಲೆ ಸಿಗುತ್ತದೆ ನಿಮಗೆ. ಮತ್ತು ಸುಮಾರು 3 ವರ್ಷಗಳಿಂದ ನಾವು ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಭೂಯಿ ಪದ ಅಂತೇಳಿ ನಾವು ಅದನ್ನೇ ಬಳಸ್ತಾ ಇದ್ದೇವೆ. ಭೂಯಿ ಪದ ಇದನ್ನು ಬಿಟ್ಟು ನಾವು ಯಾವುದು ಬಳಸಿಲ್ಲ. ಇದು ಸುಮಾರು ಕಾಲಾಂತರದಿಂದ ಇದನ್ನೇ ಬಳಸ್ತಾ ಬಂದಿದ್ದೇವೆ. ಅದಕ್ಕಾಗಿ ನಾವೇ ಮೂಲ ಭೂಯಿಗಳಾಗಿದ್ದು ನಮ್ಮ ಪದವನ್ನು ಅವರು ಬಳಸುತ್ತಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಇದರನ್ವಯ ನಮಗೆ ಎಲ್ಲ ನಮ್ಮ ದಾಖಲಾತಿಗಳನ್ನು ಪರಿಶೀಲಿಸಿ ಯಾರು ಮೂಲ ಭೂಯಿ ಇದ್ದಾರೆ ಅವರಿಗೆ ಮೂಲ ಭೂಯಿ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು. ಯಾರು ಒಡ್ಡರ್ ಸಮುದಾಯ ಇದ್ದರೆ ಅವರು ಒಡ್ಡರ್ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ತಮ್ಮ ಮಾಧ್ಯಮದ ಮೂಲಕ